ಇನ್ನು ಕೋವಿಡ್ ಆರ್ಭಟದ ಬೆನ್ನಲ್ಲೇ ಧಾರವಾಡದಲ್ಲಿ ಅಲರ್ಟ್. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೋಂಕಿತರ ಆರೈಕೆಗೋಸ್ಕರ 10 ಬೆಡ್ಗಳ ಐಸಿಯು ವಾರ್ಡ್ ಅನ್ನು ರೆಡಿ ಮಾಡಲಾಗಿದೆ. ವೆಂಟಿಲೇಟರ್ ವ್ಯವಸ್ಥೆಯುಳ್ಳ ಅತ್ಯಾಧುನಿಕ ಬೆಡ್ಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲಾಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಕೋವಿಡ್ 1 ಮತ್ತು 2ರಲ್ಲಿ ಉತ್ತಮ ಸೇವೆಯನ್ನು ನೀಡಿದ್ದ ಜಿಲ್ಲಾಸ್ಪತ್ರೆ ಅದೇ ಅನುಭವದ ಆಧಾರದ ಮೇರೆಗೆ ಇದೀಗ ಮತ್ತೊಮ್ಮೆ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಮೇಲೂ ಕೂಡ ವೈದ್ಯರು ನಿಗಾ ಇಟ್ಟಿದ್ದಾರೆ. ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಸಂಗಪ್ಪ ಗಾಬಿಯಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಎಲ್ಲ ರೀತಿಯ ತಯಾರಿಗಳನ್ನು ವೈದ್ಯರು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪರಿಶೀಲಿಸಿದ್ದಾರೆ. ಸರ್, ಇತ್ತೀಗೆ ಈಗ ನಿನ್ನೆ ಗೈಡ್ಲೈನ್ಸ್ ಬಂದ ಪ್ರಕಾರ ಸರ್, ಸೊ ನಮ್ಮಲ್ಲಿ ಈ ಸದ್ಯಂತೆ ಯಾವುದೂ ಕೇಸ್ ಇಲ್ಲ ಸರ್. ಸೊ ಇನ್ನು ಬಂದರೂ ಕೂಡ ನಾವು ಸಿದ್ಧರಾಗಿದ್ದೇವೆ. ಇದರಲ್ಲಿ ನಾವು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್, ಅದಕ್ಕಾಗಿ ಒಂದು 5 ಬೆಡ್ಡು ಹೆಣ್ಣುಮಕ್ಕಳಿಗಾಗಿ 5 ಬೆಡ್ಡು ಗಂಡು ಮಕ್ಕಳಿಗೆ ನಾವು ಆಗಲೇ ರೆಡಿ ಮಾಡಿಕೊಟ್ಟಿದ್ದೀವಿ ಸರ್. ಅದೆಲ್ಲ ವೆಂಟಿಲೇಟರ್ಸ್ ಹಾಗೂ ಆಕ್ಸಿಜನ್ ಇವು ಎಲ್ಲ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿದ್ಧತೆ ಇದೆ ಸರ್. ಅದರ ಜೊತೆಗೇ ಈಗ ನಾವಾಗಲೇ ಕೋವಿಡ್ 2ನೇ ಅಲೆ 1ನೇ ಅಲೆ ಮತ್ತು 3ನೇ ಅಲೆ ಕೆಲಸ ಮಾಡಿದಂಥ ನುರಿತ ವೈದ್ಯರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಿಬ್ಬಂದಿ ಕೂಡ ನುರಿತವರಿದ್ದಾರೆ. ಹಾಗಾಗಿ ನಾವು ಇದು ಯಾವುದು ಹೆದರುವಂಥ ಅವಶ್ಯಕತೆ ಇಲ್ಲ ಸರ್. ಮತ್ತು ಆ ವೈರಸ್ದು ವಿರುಲೆನ್ಸು ಕೂಡ ಕಡಿಮೆ ಆಗಿದೆ ಸರ್. ಮೊದಲು ಏನಾದರೂ ಪವರ್ ಇತ್ತಲ್ಲ ಅಷ್ಟು ಇಲ್ಲ ಸರ್. ನಮ್ಮಲ್ಲಿ ಯಾಕೆ ಇಮ್ಯುನಿಟಿ ಡೆವಲಪ್ ಆಗಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ಲರೂ ಇನ್ಫೆಕ್ಟೆಡ್ ಆಗಿ ಅವರಲ್ಲಿನ ಬಾಡಿಯಲ್ಲಿ ಒಂದು ಪ್ರತಿರೋಧ ಶಕ್ತಿ ಬೆಳೆದದ. ಹಾಗಾಗಿ ಅದಕ್ಕೇನು ಹೆದರುವಂಥ ಅವಶ್ಯಕತೆ ಇಲ್ಲ ಸರ್. ಸರ್, ಇತ್ತೀಗೆ ಈಗ ನಿನ್ನೆ ಗೈಡ್ಲೈನ್ಸ್ ಬಂದ ಪ್ರಕಾರ ಸರ್, ಸೊ ನಮ್ಮಲ್ಲಿ ಈ ಸದ್ಯಂತೆ ಯಾವುದೂ ಕೇಸ್ ಇಲ್ಲ ಸರ್. ಸೊ ಇನ್ನು ಬಂದರೂ ಕೂಡ ನಾವು ಸಿದ್ಧರಾಗಿದ್ದೇವೆ. ಇದರಲ್ಲಿ ನಾವು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್, ಅದಕ್ಕಾಗಿ ಒಂದು 5 ಬೆಡ್ಡು ಹೆಣ್ಣುಮಕ್ಕಳಿಗಾಗಿ